ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇವತ್ತು ವಿಡಿಯೋ ಬಂದ್ಬಿಟ್ಟು ಒಂದು ಹೊಸ ಡಿಸೈನ್ ಹಾಕ್ತಾ ಇದ್ದೀನಿ. ಪರ್ಚೇಸ್ ಮಾಡಿ ಹಾಕ್ತಾ ಇರೋವಂಥದ್ದು ಅಂದರೆ ಒಂಥರ ಮಂಟಪ ಶೇಪಲ್ಲಿ ತುಂಬ ಹಾಕಿದ್ದೀವಿ, ಬಟ್ ಈ ಶೇಪಲ್ಲಿ ಹಾಕ್ತಾ ಇರೋದು ಫಸ್ಟ್ ಟೈಮು ನಾನು ಹಾಕ್ತಾ ಇರೋದು. ಯಾಕಂದರೆ ನಮ್ಮ ಕಡೆ ಕೆಲವೊಂದು ಕಡೆ ಈಗ ಸಿಟಿ ಆಗಿರ್ಬೋದು, ಟೌನ್ ಆಗಿರ್ಬೋದು, ಸೊ ಬೆಂಗಳೂರು ಸಿಟಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಓಡ್ತಾ ಇರುತ್ತೆ. ಸೊ ಕೆಲವೊಂದು ಕಡೆ ಇವಾಗ ಈ ಗ್ರಾಮ ಅಂತ ಬಂದಾಗ ಸೊ ಟೌನ್ ಸೊ ತುಂಬ ಕಮ್ಮಿ ಈ ಥರ ಡಿಸೈನ್ಗಳೆಲ್ಲ ಹಾಕೊಳ್ಳೋದು. ಸೊ ಆ ಥರ ವೆರೈಟಿಯಾಗಿ ಯೋಚನೆ ಮಾಡೋದು ತುಂಬ ಕಮ್ಮಿ. ಸೊ ಇರೋದ್ರಲ್ಲಿ ಬರ್ತಾರೆ, ನೋಡ್ತಾರೆ, ಅದೇ ಡಿಸೈನ ಸೆಲೆಕ್ಟ್ ಮಾಡಿ ಹಾಕೊಂಡು ಹೊರಟೋಗ್ತಾರೆ. ಸೊ ಹೊಸ ಡಿಸೈನ್ನ ಕಡೆ ಕೂಡ ಗಮನನೂ ಹರಿಸೋದಿಲ್ಲ. ನಮ್ಮ ಹತ್ರ ಎಷ್ಟೋ ಡಿಸೈನ್ಸ್ಗಳಿದ್ದಾವೆ. ಸೊ ಎಲ್ಲ ಅಷ್ಟೇ, ಅಲ್ಲಿ ಬರ್ತಾರೆ, ಅಲ್ಲಿ ನೋಡ್ತಾರೆ, ಓಕೆ ಅಂದ್ಬಿಡ್ತಾರೆ. ಸೊ ಎಲ್ಲೋ ತುಂಬ ಕಮ್ಮಿ ನಮಗೆ ಹೊಸ ಡಿಸೈನ್ಸ್ ಬೇಕು, ನಮಗೆ ಈ ಶೇಪಲ್ಲಿ ಬೇಕು ಅಂತ ಕೇಳ್ಕೊಂಡು ಬರೋದು ತುಂಬ ಕಮ್ಮಿ. ಸೊ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ತುಂಬ ಕಮ್ಮಿ ಆ ಥರ ಬರೋದು. ಸೊ ಆ ಥರ ಹೊಸ ಡಿಸೈನ್ಗಳು ಬಂದಿದೆ. ಸೊ ನಾನು ಇವಾಗೆಲ್ಲ ಎಷ್ಟು ಡಿಸೈನ್ಸ್ಗಳು ಬಂದಿದೆ ಗೊತ್ತಾ. ಸೊ ಅದೆಲ್ಲ ಅಂದರೆ ರೇಟ್ ಕೂಡ ವೇರಿಯೇಷನ್ ಆಗುತ್ತೆ. ಇಲ್ಲಿ ಆ ದುಡ್ಡೆಲ್ಲ ಕೊಡಲ್ಲ, ಇಲ್ಲ 400 500 ಸೊ ಈ ಥರ ನೋಡ್ತಾರೆ. 400 500 700 ಆ ಥರ ವೆರೈಟಿ ಡಿಸೈನ್ ಚೆನ್ನಾಗಿರೋ ಡಿಸೈನ್ಸ್ ಆ ರೇಟಿಗೆ ಬರಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಸೊ ಬಂದವರು ಆ ರೇಟಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ, 400 500 ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಇಷ್ಟೇ, ಅವರು ನೋಡಿದ ಆ ರೇಟ್ಗೆ ನೋಡ್ಕೊಂಬಿಡಿ. ತುಂಬ ಚೆನ್ನಾಗಿರಲಿ, ರೇಟು ಪರವಾಗಿಲ್ಲ, ನನಗೆ ಅಮೌಂಟು ಪರವಾಗಿಲ್ಲ, ನಮ್ಗೆ ಚೆನ್ನಾಗಿರೋ ಡಿಸೈನ್ ಬೇಕು ಅಂದಾಗ ಚೆನ್ನಾಗಿರೋ ತೋರಿಸ್ತೀವಿ. ಸೊ ಅಂಥದ್ದೇ ಒಂದು ಡಿಸೈನ್ ಹಾಕ್ಕೊಳ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಡಿಸೈನು. ಇನ್ನು ಇದೆ ಆ ಡಿಸೈನು. ಸೊ ನಾನು ಪರ್ಸ್ನಲಿ ಪರ್ಚೇಸ್ ಮಾಡಿ ಹಾಕೊಂಡಿರುವಂಥ ಡಿಸೈನು ತುಂಬ ಚೆನ್ನಾಗಿದೆ. ಸೊ ಈ ಥರ ಶೇಪಲ್ಲಿ ನಾನು ಹ್ಯಾಂಡ್ ವರ್ಕಲ್ಲಿ ತುಂಬ ಮಾಡ್ತಿದ್ದೀನಿ. ಬಟ್ ನಾನು ಪರ್ಸ್ನಲಿ ಈ ಶೇಪಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರಲಿಲ್ಲ. ಸೊ ನನಗೆ ಯಾವುದೋ ಆರ್ಡರ್ ಬಂದಿಲ್ಲ. ಸೊ ಮಾಮೂಲಿ ಬೋಟ್ ನೆಕ್ ಬಂದಿದೆ, ಮಧುಬಲ ಹಾಕಿದ್ದೀನಿ. ಬಟ್ ಈ ಒಂದು ಶೇಪಲ್ಲಿ ಬ್ಯಾಕಲ್ಲಿ ಈ ಶೇಪಲ್ಲಿ ಹಾಕಿರಲಿಲ್ಲ ನಾನು. ಹಾಗಾಗಿ ಸೊ ಇವತ್ತು ನನಗೊಂದು ಆರ್ಡರ್ ಬಂತು. ಸೊ ಹಂಗಾಗಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಇನ್ನೊಬ್ಬರು ಅಂದರೆ ಅವರು ಕೂಡ ಟೈಲರೇ ನನಗೆ ಕೊಟ್ಟಿರೋದು. ಅವ್ರದ್ದು ಚಿಕ್ಕದು ಉಷಾ ಮಿಷಿನ್ ಇದೆ. ಸೊ ಅದರಲ್ಲಿ ಇದು ಬರಲ್ಲ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ದರು. ಸೊ ಈ ಡಿಸೈನು ತುಂಬ ಅದು, ಬಟ್ ಆದರೆ ಅವ್ರು ಇದನ್ನು ಫುಲ್ ಹಾಕಿಸ್ಕೊಂಡಿಲ್ಲ. ಸೊ ಇದು ಫುಲ್ ಪ್ರೈಸ್ ಬಂದ್ಬಿಟ್ಟು ನಾನು 900 ಹೇಳಿದೆ. ಅವರು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿ ನಾನು ಸ್ವಲ್ಪ ಬುಟ್ಟ ಮೇಲ್ಗಡೆ ಎಲ್ಲ ಕ್ಯಾನ್ಸಲ್ ಮಾಡಿ ಸೊ ಜಸ್ಟ್ ಒಂದು ಲೈನ್ನ ಹಾಕಿ ಮೇಲ್ಗಡೆ ಬುಟ್ಟ ಹಾಕಿ ಹಿಂಗೆ ಮಾಡಿಕೊಟ್ಟಿದ್ದೀನಿ. ಸೊ ಒಂದು ಫ್ಲವರ್ ಇದೆಯಲ್ವಾ, ಆ ಫ್ಲವರ್ನ ಹ್ಯಾಂಡ್ಗೆ ಹಾಕಿಬಿಟ್ಟು ಕೆಳಗಡೆ ಲೈನ್ ಹಾಕಿ ಸೊ ಬುಟ್ಟ ಹಾಕಿದ್ದೀನಿ. ಸೊ ಅದನ್ನು ನಾನು ಕಂಪ್ಯೂಟರಲ್ಲಿ ಸೆಟ್ ಮಾಡಿ ಹಾಕ್ಕೊಂಡಿರೋಂಥದ್ದು. ಸೊ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಈ ಡಿಸೈನು ನಾನು ಹೊಸದಾಗಿ ಪರ್ಚೇಸ್ ಮಾಡಿ ಹಾಕ್ತಾ ಇರೋವಂಥ ಡಿಸೈನು ತುಂಬ ಚೆನ್ನಾಗಿದೆ. ಸೊ ಇವಾಗ ನೋಡಿ, ನಾನು ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ಈ ಡಿಸೈನ್ ಬಂದುಬಿಟ್ಟು ಹ್ಯಾಂಡಿಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೊಸ ಡಿಸೈನ್. ಸೊ ಅದು ಬಂದು ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗುತ್ತೆ. ಸೊ ಮಿನಿಮಮ್ ಏನಿಲ್ಲ ಒಂದು 1100 ರೂಪಾಯಿ ಮಾರ್ಬೋದು. ಸೊ ನನ್ನ ಕಸ್ಟಮರ್ಸು ಅವಾಗೆಲ್ಲ ಕಸ್ಟಮರ್ನ ಹತ್ರ ಹಾಕಿಸ್ತಾ ಇದ್ರು. ಹಾಗಾಗಿ ನಾನು 900ಗೆ ಹಾಕೊಂಡು ಕೊಡ್ತೀನಿ ಲಾಸ್ಟ್ ಅಂತ ಅಂದೆ. ಸೊ ಅವ್ರು ಅಷ್ಟೊಂದು ಬೇಡ, ನನಗೆ 700 ಅವ್ರು ಕೊಟ್ಟಿರೋದು ಅಂತ ಅಂದರು. ಸೊ ಏನು ಮಾಡಬೇಕು ಅವಾಗ ಅಲ್ವಾ, ಏನು ಮಾಡೋಕ್ಕಾಗತ್ತೆ ಅವಾಗ. ಸೊ ಅವಾಗ ನನ್ನ ಅದಕ್ಕೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಈ ಹೊಸ ಡಿಸೈನ್ಸ್ಗಳು ನಾವು ತೋರ್ಸೋಕ್ಕೆ ಹೋಗಲ್ಲ. ಸೊ ಕಾಮನಾಗಿ ಎಲ್ಲರಿಗೂ ಹೇಳ್ತಾ ಇರೋದು, ಈ ಬಿಗಿನರ್ಸ್ ಯಾರು ಇರ್ತಿರಲ್ಲ, ಸೊ ಯಾರಾದರೂ ಇವಾಗ ಮಿಷಿನ್ ತಂದಿರೋರು ಇರ್ತಿರಲ್ಲ. ಸೊ ಈ ಥರ ಇದ್ದಾಗ ನಿಮ್ಮ ಒಂದು ನಿಮ್ಮ ಒಂದು ಸರೌಂಡಿಂಗ್ ಯಾವ್ದು ಓಡ್ತಾ ಇದೆ, ನಿಮ್ಮ ಸರೌಂಡಿಂಗಲ್ಲಿ ಯಾವ್ದು ತುಂಬ ಜನ ಲೈಕ್ ಮಾಡಿದ್ರೆ ಅದನ್ನು ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ, ಅದನ್ನು ಜಾಸ್ತಿ ತೋರ್ಸೋಕ್ಕೆ ಟ್ರೈ ಮಾಡಿ. ಸೊ ಅಷ್ಟೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತುಂಬಾ ನೋಡಿ, ಇವಾಗ 700 ರೂಪಾಯಿ ಅಂದರೆ ನಾನು 700 ರೂಪಾಯಿಗೆ ಅದು ಹಾಕೊಡೋಕೆ ಬರಲ್ಲ, ಯಾಕಂದರೆ ತುಂಬ ಜಾಸ್ತಿ ಇದೆ, ಹ್ಯಾಂಡ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಜಸ್ಟ್ ಒಂದು ಲೈನ್ ಹಾಕೊಟ್ಟು ಒಂದು ಫ್ಲವರ್ನ ಹಾಕೊಂಡು ಕೊಟ್ಬಿಟ್ಟು ಸೊ ಬ್ಯಾಕ್ನ ಹಾಕೊಂಡು ಕೊಡ್ತೀನಿ. ಸೊ ಬುಟ್ಟ ಎಲ್ಲ ಕ್ಯಾನ್ಸಲ್ ಮಾಡಾಕಿದ್ದೀನಿ, ಯಾಕಂದರೆ ಅವ್ರು ಬುಟ್ಟ ಬೇಡ ಅದು. ಸೊ ಅದರಲ್ಲೂ ಹಂಗೂ ಹ್ಯಾಂಡ್ಗೆ ಒಂದು ಬುಟ್ಟ ಕೊಟ್ಟಿದ್ದೀನಿ, 700 ಹಾಕೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹ್ಯಾಂಡ್ಗೆಲ್ಲ ಬುಟ್ಟ ಅಂದರೆ ನಾನು ಅದನ್ನು ಕಂಪ್ಯೂಟರಲ್ಲೇ ಡಿಸೈನ ಸೆಟ್ ಮಾಡ್ಕೊಂಡಿರುವಂಥದ್ದು. ಹಂಗಾಗಿ ಡಿಸೈನ್ ಅದು ಪೆನ್ ಡ್ರೈವರ್ ಬಂದ್ಬಿಟ್ಟು ಜಸ್ಟ್ ಹೂವು ಬಂದಿದೆ, ಕೆಳಗಡೆ ಲೈನ್ಗಳು ಬಂದಿದೆ, ಸಪ್ಸಪೇಟ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಕ್ಲೀನಾಗಿ ಜೋಡಿಸ್ಕೊಂಡು ಸ್ವಲ್ಪ ಬುಟ್ಟ ಎಲ್ಲ ಕೊಟ್ಕೊಂಡಿದ್ದೀನಿ ಹ್ಯಾಂಡ್ಗೆ. 700 ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ಬುಟ್ಟಾಸ್ ಎಲ್ಲ ಇರಲಿ, ಚೆನ್ನಾಗಿ ಕಾಣಲಿ ಹ್ಯಾಂಡ್ಗೆ ಅಂತ ಅದೊಂದು ಸ್ವಲ್ಪ ಚೆನ್ನಾಗಿ ಮಾಡಾಕಿದ್ದೀನಿ. ನಾನು ಬ್ಯಾಕೆಲ್ಲ ಮಾಮೂಲಿ ಶೇಪಲ್ಲೇ ಬರುತ್ತೆ. ಸೊ ಹ್ಯಾಂಡ್ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು, ಅವ್ರು ಅಷ್ಟೊಂದು ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ನಾನು 700 ರೂಪಾಯಿಗೆ ಏನು ರೇಂಜಲ್ಲಿ ಬರುತ್ತೆ ಆ ರೇಂಜಲ್ಲೇ ನಾನು ಸೆಟ್ ಮಾಡಿ ಹಾಕಿದ್ದೀನಿ. ಸೊ ಇದೆಲ್ಲ ನಾನು ಕಂಪ್ಯೂಟರಲ್ಲೇ ಸಾಧ್ಯ ಆಗಿದ್ದು. ಹಂಗಾಗಿ ತುಂಬ ಜನಕ್ಕೆ ಕಂಪ್ಯೂಟರಲ್ಲಿ ಡಿಸೈನ್ಸ್ ಹಾಕೊಳ್ಳೆಲ್ಲ ಕಲ್ತ್ಕೊಳ್ಳಿ, ತುಂಬ ಉಪಯೋಗ ಆಗುತ್ತೆ ಮುಂದಕ್ಕೆ ಅಂತ ಹೇಳ್ತೀನಿ. ಸೊ ಬನ್ನಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಹಾಕಿದ್ದೀನಿ, ಹಾಗೆ ಡಿಸೈನ್ ಕೂಡ ಯಾವ ರೀತಿ ಇತ್ತು ಅಂತ ಕೂಡ ತೋರಿಸ್ತೀನಿ, ಹಾಗೆ ಯಾವ್ದು ಹಾಕ್ತಾ ಇದ್ದೀನಿ ಅಂತ. ಫೈನಲಿ ನೋಡಿ ರೆಡಿ ಆಗಿದೆ ಈ ಒಂದು ಬ್ಲೌಸು. ಸೊ ಇದು ಈ ಥರ ಬಂದಿದೆ, ಕಾಂಬಿನೇಷನು ಚೆನ್ನಾಗಿದೆ. ಸೊ ಈ ಟಿಶ್ಯೂ ಮೇಲೆ ಸ್ವಲ್ಪ ನಮಗೆ ಕಮ್ಮಿ ಕಾಣಿಸುತ್ತೆ ಅಷ್ಟೇ. ಒಂದು ವೇಳೆ ಪ್ಲೇನ್ ಆಗಿದ್ದರೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಡಿಸೈನು. ಆ್ಯಂಡ್ಗೆ ಇದಕ್ಕೆ ಯಾವುದೇ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಬರೋಲ್ಲ. ಫೈನಲಿ ಕುಂದನೆಲ್ಲ ಕೂಡ ರೆಡಿ ಆಗಿದೆ. ಫೈನಲಿ ಬ್ಯಾಕ್ ಕೂಡ ರೆಡಿ ಆಗಿದೆ. ಸೊ ಬ್ಯಾಕು ನೋಡಿ ಈ ಶೇಪಲ್ಲಿ ತುಂಬ ಚೆನ್ನಾಗಿದೆ. ಹ್ಯಾಂಡ್ ವರ್ಕಲ್ಲಿ ನಾನು ನೋಡಿದ್ದೆ. ಸೊ ಈ ಥರ ಅಂದರೆ ಮಾಮೂಲಿ ಬೋಟ್ನೇಕು ತುಂಬ ಹಾಕ್ಕೊಟ್ಟಿದ್ದೀವಿ. ಸೊ ಈ ಶೇಪಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋವಂಥದ್ದು ಬೋಟ್ನೇಕು. ಚೆನ್ನಾಗಿದೆ ಡಿಸೈನು, ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಡಿಸೈನು. ಬಟ್ ಪ್ಲೇನ್ ಇದ್ದಿದ್ರೆ ಮಾತ್ರ ಚಿಂದಿಯಾಗಿ ಕಾಣಿಸ್ತಾ ಇತ್ತು. ಸೊ ಅದು ಅಲ್ಲದೆ ಗೋಲ್ಡಲ್ಲಿ ಹಾಕಿರೋದು ಸಖತ್ತಾಗಿ ಕಾಣಿಸುತ್ತೆ. ಸೊ ಇದೊಂದು ಚೂರು ನಮಗೆ ಪ್ಲೇನ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಫೈನಲಿ ರೆಡಿ ಆಗಿದೆ. ಸೊ ಹಾಗೆ ಫ್ರಂಟ್ ಕೂಡ ನೋಡಿ ಈ ಶೇಪಲ್ಲಿ ಬಂದಿದೆ. ಈ ಶೇಪಲ್ಲಿ ಫ್ರಂಟು ಸಕ್ಕತ್ತಾಗಿ ಕಾಣುತ್ತೆ. ಸೊ ಥರ ಕಟ್ವರ್ಕ್ ಶೇಪಲ್ಲಿ ಬಂದಿರೋವಂಥದ್ದು ಫ್ರಂಟು. ಸೊ
ಸೊ ನನ್ನ ಕುಂದನ್ ಹಾಕಿದ್ರೆ ನೋಡಿ ಫೈನಲ್ ಲುಕ್ಕು ಈ ಥರ ಇದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಹಾಕಿದ್ದೀನಿ, ಸೊ ಅದನ್ನು ಕೂಡ ತೋರಿಸ್ತೀನಿ ವರ್ಕು. ಅದು ಬಂದುಬಿಟ್ಟು ಸ್ವಲ್ಪ ಜರಿ ಥ್ರೆಡ್ನ ಹೈಲೈಟ್ ಮಾಡಿ ಹಾಕಿದ್ದೀನಿ, ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಇದ್ರ ಜೊತೆಗೆ ಅದು ರೆಡಿ ಮಾಡಿದ್ದು ಅದನ್ನು ಕೂಡ ತೋರಿಸ್ತೀನಿ. ಇನ್ನೂ ಒಂದು ಡಿಸೈನ್ ಹಾಕಿದ್ದೀನಿ ಅನ್ನಲ್ವಾ, ಸೊ ಇದೆ ಅದು. ಸೊ 500 ರೇಂಜಲ್ಲಿ ಹಾಕಿರುವಂಥ ಡಿಸೈನು. ಸ್ವಲ್ಪ ಜರಿ ಥ್ರೆಡ್ನ ಹೈಲೈಟ್ ಮಾಡಿದ್ದೀನಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ಜರಿ ಥ್ರೆಡ್ನ ಹೈಲೈಟ್ ಮಾಡಿರೋದು ನನಗೆ ಅಂದರೆ ಆ್ಯಕ್ಚುಲಿ ಇದು ಸ್ವಲ್ಪ ಜರಿ ಥ್ರೆಡ್ಡೇ ಜಾಸ್ತಿ ಇದ್ದಿದ್ದರಿಂದ ಸೊ ಬಾರ್ಡರ್ ಹಂಗಾಗಿ ನಾನು ಸ್ವಲ್ಪ ಜರಿ ಥ್ರೆಡ್ನ ಹೈಲೈಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಕಲರ್ ಬಂದುಬಿಟ್ಟು ಪಿಂಕ್ ಬರುತ್ತೆ ಕಲರು. ಪಿಂಕು ಹಾಕಿದ್ದೀನಿ, ಜರಿ ಥ್ರೆಡ್ಡು ಹಾಕಿದ್ದೀನಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದೇ ಡಿಸೈನೇ ಬ್ಯಾಕು ಬೋಟ್ ನೆಕ್ಕಲ್ಲಿ ಬಂದಿದೆ. ಸೊ ಇದಕ್ಕೂ ಕೂಡ ನಾನು ಜರಿ ಥ್ರೆಡ್ನ ಸ್ವಲ್ಪ ಹೈಲೈಟ್ನ ಮಾಡಿ ಹಾಕಿದ್ದೀನಿ. ಸೊ ಸೀರೆ ಬಂದು ಪಿಂಕ್ ಅಲ್ವಾ, ಎರಡೂ ಕೂಡ ಸಮನಾಗಿ ಕಾಣಿಸ್ತಿದೆ, ಯಾವುದು ಹೈಲೈಟ್ ಅಂತ ಕಾಣಿಸ್ತಾ ಇಲ್ಲ. ಸೊ ಬಾರ್ಡರ್ ಸ್ವಲ್ಪ ಜರಿ ಚೆನ್ನಾಗಿ ಕಾಣಿಸ್ತಿರೋದ್ರಿಂದ ಸ್ವಲ್ಪ ಜರಿನ ಹೈಲೈಟ್ ಮಾಡಿ ಹಾಕಿದ್ದೀನಿ. ಈ ಸಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫ್ರಂಟ್ ಮಾತ್ರ ಮಾಮೂಲಿ ನಾರ್ಮಲ್ ಬಂದಿದೆ. ಸೊ ಇದು ಕೂಡ ಎರಡೇ ಕಲರ್ ಕಾಂಬಿನೇಷನಲ್ಲೇ ಹಾಕಿರೋವಂಥದ್ದು. 3 ಕಲರ್ ಬೇಕಾದ್ರೂ ಹಾಕ್ಬೋದು, 2 ಕಲರ್ ಹಾಕ್ಕೊಂಡಿದ್ದೀನಿ ಸಾಕು. 2 ಕಲರ್ ಹಾಕ್ಕೊಂಡ್ರೆ ನಮಗೆ ಸೀರೆದು ಬಾರ್ಡರ್ ಕಲರೇ ಹೈಲೈಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಎರಡನ್ನೇ ಹೈಲೈಟ್ ಮಾಡಿ ಹಾಕಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನಾನು 2 ಬೋಟ್ ನೆಕ್ಕು, ಅದು ಹೊಸದು, ಇದು ಕೂಡ ಹೊಸದೇ, ಅದೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇದನ್ನು. ಅದು ಮಾತ್ರ ಫಸ್ಟ್ ಟೈಮ್ ನಾನು ಹಾಕಿರೋದು. ಸೊ 500 ರುಪೀಸ್ಗೆ ಈ ಒಂದು ರೇಂಜಲ್ಲಿ ಡಿಸೈನ್ ಸಿಗ್ತಾ ಇದೆ. ಇದು ಕೂಡ ಒಂಥರ ಸಕ್ಕತ್ತಾಗಿದೆ ಡಿಸೈನ್ ನೋಡೋಕ್ಕೆ. ಇನ್ನು ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗಂತೂ ಪರ್ಸ್ನಲ್ ಈ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಪ್ಲೈನಲ್ಲಿ ಕೂಡ ಹಾಕಬೇಕು. ಸೊ ಇದು ಇನ್ನೊಂದು ಆರ್ಡ್ರ್ ಬಂದಿದೆ ನನಗೆ. ಸೊ ಪ್ಲೈನಲ್ಲಿ ಹಾಕಿದ್ಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ವೀಡಿಯೋಗಳಿಗಾಗಿ, ಇನ್ನಷ್ಟು ಡಿಸೈನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.